1,500 is the price fixed by them. The market price is only 1,600 to 1,800. So central government is not helping the farmers. So we have to go and request. So we have decided to call a meeting of all the owners of the factories. So then we have to request the Delhi to take over and give buy it. So we wanted to discuss on that. Sir, did you get any message from High Command? ಸೊ ಇಫ್ ಯು ವಾಂಟ್ ಕನ್ನಡದಲ್ಲಿ ಇವತ್ತು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಬೆಲೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ. ಅವರು 2,400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅವ್ರು ಕೊಡಬೇಕು, ರೈತರಿಗೆ ನಾವು ಸಹಾಯ ಮಾಡಬೇಕು. ಅದಕ್ಕೆ ನಾವು ಒತ್ತಾಯ ಕ್ರಮ ಕೈಗೊಂಡಿಲ್ಲ. ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮಗೆ ಮೇಕೆದಾಟು ಆರ್ಡರ್ ಬಂದಿದೆ. ಈಗೇನಿದ್ರು CWC ತೀರ್ಮಾನ ಆಗಬೇಕು. ಅದರ ಬಗ್ಗೆ ನಾವು ಈಗಾಗಲೇ DPRನ ಅಂದರೆ ಮಾಡಿಫಿಕೇಶನ್ DPRನ ತಯಾರು ಮಾಡಲಿಕ್ಕೆ ನಾವು ಹೇಳಿದ್ದೇವೆ. ಅದಾದಮೇಲೆ ಏನೇನು ಪೆಂಡಿಂಗ್ ಇದೆ, ಮಾದಾಯಿ ವಿಚಾರ, ಕೃಷ್ಣ ವಿಚಾರ ಎಲ್ಲ ನೋಟಿಫಿಕೇಶನ್ ಆಗಬೇಕು, ಫಾರೆಸ್ಟ್ ಕ್ಲಿಯರೆನ್ಸಸ್ ಆಗಬೇಕು, ಮತ್ತು ಎತ್ತಿನೊಳೆದು ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು. ಇದನ್ನೆಲ್ಲ ಕೂಡ MP ಗಳ ಜವಾಬ್ದಾರಿಯನ್ನು ನಾವು ವಹಿಸಬೇಕಾಗಿದೆ. ಆ ವಿಚಾರ ಕೂಡ ಚರ್ಚೆ ಮಾಡಬೇಕಾಗಿದೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ. ಸದ್ಯದಲ್ಲೇ ಆ ವಿಚಾರ ಹೋಗಿ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತೇವೆ. ಮೇಕೆದಾಟು ವಾಟ್ ಇಸ್ ದೇರ್ ಇಸ್ ನೋ ಗಾಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ CWC. ನಥಿಂಗ್ ಇನ್ ದಿ ಕೋರ್ಟ್. ಕೋರ್ಟ್ ಹ್ಯಾಸ್ ಸೆಡ್ ದಟ್ ದೇರ್ ಇಸ್ ನೋ powers for us. It is not our job. Sir, when do you plan to go, sir? When do you plan to go to Delhi? Definitely I'll go to Delhi with us. Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me and the party leaders, including my chief minister. We'll go there. So the Vocaligas here seem to be upset. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Wakaligas are backward class people. So You went to Mumbai for a personal program, sir. No, That has been read in different ways. BJP and others. No, I don't want any BJP read it. I had a personal meeting with one of my friends. DK ಶಿವಕುಮಾರ್ ಮಾತನಾಡ್ತಾ ಇದ್ರು, ಬಹಳಷ್ಟು ವಿಚಾರಗಳ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಬುಲಾವ್ ಬಂದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. Myself and other one school also, Mr. Suresh also was with me. We went to meet him. We were there for 1 hour and I returned back midnight itself. Sir, large number of party workers want you to take charge as CM, sir. I don't want anything. I'm not hurrying anything. My party will take at the right time. ಬಗ್ಗೆನೂ ಮಾತನಾಡ್ತಾ ಇದ್ರು. ಬಟ್ ನನಗೆ ಸಮುದಾಯ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ಸಮುದಾಯ, ನಾನೊಂದು ಸಮುದಾಯಕ್ಕೆ ಸೇರಿರ್ಬೋದು, ಬಟ್ ನನ್ನ ಸಮುದಾಯ ಅಂತ ನಾನು ಕರೆಯೋದು ಕಾಂಗ್ರೆಸ್ ಅನ್ನ ಅನ್ನೋದಾಗಿ DCM DK ಶಿವಕುಮಾರ್ ಮಾಧ್ಯಮ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಅದರ ಜೊತೆಗೆ ಮೊನ್ನೆ CM ಕೂಡ ಮಾತನಾಡಿದ್ರಲ್ಲ ಮೆಕ್ಕೆಜೋಳ ಬೆಂಬಲ ಬೆಲೆ ಕುರಿತಾಗೆ, ಅದನ್ನ DCM DK ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರಕ್ಕೆ ಪತ್ರ ಬರೀತೀನಿ ಅಂತ CM ಹೇಳಿದ್ರು. ಅದಾದ ನಂತರ ಮುಂದಿನ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ DCM ಮಾತನಾಡ್ತಾ ಇದ್ರು. ಒಂದು ಖರೀದಿ ಕೇಂದ್ರ ಸ್ಥಾಪನೆ ಆಗಬೇಕು, ಅನಂತರದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಮೆಕ್ಕೆಜೋಳವನ್ನ, ಅದನ್ನ ಕಡಿಮೆ ಮಾಡಬೇಕು. ಇಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾ ಇರೋದ್ರಿಂದ ಸೊ ಇಲ್ಲಿಂದ ಖರೀದಿ ಮಾಡುವತ್ತ ಕೇಂದ್ರ ಚಿಂತನೆ ನಡೆಸಬೇಕು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನೋಡಬೇಕು ಅನ್ನೋದಾಗಿ ಎಲ್ಲ ಈ ಹಿಂದೆ CM ಸಿದ್ದರಾಮಯ್ಯ ಮಾತನಾಡಿದ್ರು. ಇವತ್ತು DCM ಕೂಡ ಮೆಕ್ಕೆಜೋಳ ಬೆಂಬಲ ಬೆಲೆ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಈ CM ಕುರ್ಚಿ ಗುದ್ದಾಟ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅನ್ನೋದಾಗಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ದಾರೆ. ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ CM ಕೂಡ ಇದೇ ಮಾತು ಹೇಳಿದ್ರು. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ 3 ಬಾರಿ ಹೇಳಿದ್ರು. ಈಗ DCM DK ಶಿವಕುಮಾರ್ ಹೈಕಮಾಂಡ್ ಬುಲಾವ್ ಬಂದ್ರೆ ನಾನು ದೆಹಲಿಗೆ ಹೋಗ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಅಂತೂ ಕುರ್ಚಿಗಾಗಿ ಪಟ್ಟು ಮುಂದುವರಿತಾ ಇದೆ. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಸಹೋದರ DK ಸುರೇಶ್ ಕೂಡ ದೆಹಲಿಗೆ ಹೋಗ್ತಾ ಇರೋದು, ಅಲ್ಲಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಮನಸ್ಸು ಮಾಡಿರೋದು.
ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಒಂದು ಭಾಗ. ನಮ್ಮ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮ, ಅಂಗನವಾಡಿ ಕಾರ್ಯಕ್ರಮ 50ನೇ ವರ್ಷದ ಆಚರಣೆ ಇವತ್ತು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಅದರ ಹೆಸರಿನಲ್ಲಿ ಹೊಸ ಅಕ್ಕಪಡೆ ಪ್ರಾರಂಭ ಆಗಿದೆ. ಅದಲ್ಲದೆ ಎಲ್ಲ ನಮ್ಮ ಐ ಡೋಂಟ್ ವಾಂಟ್ ಎನಿ ಆಫ್ community angle. I have my own my community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class. It may be a scheduled caste. It may be a minorities. Everyone. Even Wakaligas are backward class people. I don't want any of community angle. I have my own my community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class. It may be a scheduled caste. It may be a minorities. Everyone. Even Wakaligas are backward class people. I don't want any of community angle. I have my own my community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class.